ನಮಸ್ಕಾರ ಸ್ನೇಹಿತರೆ. ಇವತ್ತಿನ ತಾರೀಕು ಬಂದು 27 ಸೆಪ್ಟೆಂಬರ್ 2024. ಇವತ್ತಿನ ಮಾರ್ಕೆಟ್ನ ಒಂದು ಓವರ್ ವ್ಯೂ ನೋಡೋಣ. ನಿಫ್ಟಿ -37 ಪಾಯಿಂಟ್ಸಿಂದ ಕ್ಲೋಸ್ ಆಗಿದೆ. 0.14% ಮೈನಸಲ್ಲಿ ಕ್ಲೋಸ್ ಆಗಿದೆ. ಒಂದು ಫ್ಲಾಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ. ನಿಫ್ಟಿ ಬ್ಯಾಂಕ್ 1% ಮೈನಸಲ್ಲಿ ಕ್ಲೋಸ್ ಆಗಿದೆ. ಕ್ರ್ಯಾಶ್ ಅಂತಲೇ ಹೇಳ್ಬೋದು. 541 ಮೈನಸ್ ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ ಫ್ಲಾಟ್ ಪರ್ಫಾರ್ಮೆನ್ಸ್ -0.15%. ನಿಫ್ಟಿ ಸ್ಮಾಲ್ ಕ್ಯಾಪ್ ಇದು ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ -19 ಪಾಯಿಂಟ್ಸ್ ಇಂದ ಕ್ಲೋಸ್ ಆಗಿದೆ. ಅಡ್ವಾನ್ಸ್ ಡಿಕ್ಲೈನ್ ನೋಡಿದ್ರೆ ಅಡ್ವಾನ್ಸ್ ಕಡೆ 1170, ಡಿಕ್ಲೈನ್ ಕಡೆ 1203. ಇವತ್ತಿನ ನಿಫ್ಟಿ ಯಾರ ಪೋರ್ಟ್ಫೋಲಿಯೋನ ಬೀಟ್ ಮಾಡಿದೆ ಅಥವಾ ನಿಮ್ಮ ಪೋರ್ಟ್ಫೋಲಿಯೋನೇ ನಿಫ್ಟಿನ ಬೀಟ್ ಮಾಡಿದೆಯಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಇನ್ನು ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ ನಿಫ್ಟಿ ಫಾರ್ಮಾ ಇವತ್ತು 1.15% ಅದೇ ಟಾಪಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು. ಉಳಿದಂತೆ ಇನ್ನೆಲ್ಲ ಸೆಕ್ಟರ್ಗಳು ಪರವಾಗಿಲ್ಲ ಅನ್ನೋ ರೀತಿ ಪರ್ಫಾರ್ಮ್ ಮಾಡಿದ್ದಾವೆ. ನಮ್ಗೆ ಆಶ್ಚರ್ಯ ಆಗ್ಬೋದು ನಿಫ್ಟಿ IT ಯಾಕೆ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ. ನಾವು ನಿನ್ನೆ ರಾತ್ರಿ ಮಾಡಿರೋ ವಿಡಿಯೋದಲ್ಲಿ ನಿಫ್ಟಿ IT ಅಲ್ಲಿ ನ್ಯಾಸ್ಡ್ಯಾಕ್ ಕಾಂಪೋಸಿಟ್ ಇನಿಷಿಯಲ್ ಓಪನಿಂಗ್ ಚೆನ್ನಾಗಿತ್ತು. ಅದಾದಮೇಲೆ 1-2 ಅವರ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಪ್ರಾಫಿಟ್ ಬುಕ್ಕಿಂಗಲ್ಲಿ ಕ್ಲೋಸ್ ಆಗಿದೆ. ಹಾಗಾಗಿ ಇವತ್ತು ನಮ್ಮ IT ಸೆಕ್ಟರ್ ಕೂಡ ಅಂಥ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಬಿಕಾಸ್ ಆಫ್ ದ ಪ್ರಾಫಿಟ್ ಬುಕ್ಕಿಂಗ್ ಹ್ಯಾಪನ್ಡ್ ಇನ್ ದ ಲಾಸ್ಟ್ ಅವರ್ಸ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಇನ್ ಅಮೆರಿಕಾ. ಇದೇ ಕಾರಣಕ್ಕೆ ನಮ್ಮ IT ಸ್ಟಾಕ್ಗಳು ಇವತ್ತು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಏನಕ್ಕೆ ಇವತ್ತು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡೂ ಕೂಡ ಡೌನ್ ಇತ್ತು ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ನಿಫ್ಟಿ ಬಿಲೋ 26,200, ಸೆನ್ಸೆಕ್ಸ್ ಡೌನ್ 264 ಪಾಯಿಂಟ್ಸ್. ಮೇಜರಾಗಿ ಏನೇನೋ ಡ್ರ್ಯಾಗ್ ಮಾಡಿದೆ ಅಂತ ನೋಡಿದ್ರೆ ಬ್ಯಾಂಕು ಮತ್ತು ರಿಯಲ್ ಎಸ್ಟೇಟ್ ಸೆಕ್ಟರು ಇವತ್ತು ಮೇಜರಾಗಿ ಕೆಲವು ಇಂಡೆಕ್ಸ್ಗೆ ಸಪೋರ್ಟ್ ಕೊಟ್ಟಿಲ್ಲ. ಹಾಗಾಗಿ ಬ್ಯಾಂಕ್ ಮತ್ತು ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿ ಡೌನ್ ಇದ್ದಿದ್ದರ ಕಾರಣ ನಿಫ್ಟಿ ಮತ್ತು ಸೆನ್ಸೆಕ್ಸಲ್ಲಿ ಇವತ್ತು ಡೌನ್ ಆಗಿದೆ. ಯಾವ್ಯಾವ ಸ್ಟಾಕ್ಸು ಇಲ್ಲಿ ಡೌನ್ ಆಗಲಿಕ್ಕೆ ಕಾರಣ ಆಯಿತು, ಬೇರೆ ಇಂಡೆಕ್ಸ್ಗಳಿಗೆ ಈ ಸ್ಟಾಕ್ಸ್ಗಳಿಂದ ಒಂದು ಹೊಡೆತ ಬಿದ್ದಿದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಮೈನ್ ಪವರ್ ಗ್ರಿಡ್ ಕಾರ್ಪೊರೇಷನ್, ಏರ್ಟೆಲ್, HDFC ಬ್ಯಾಂಕು, ICICI ಬ್ಯಾಂಕು, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಎಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ಗಳೆಲ್ಲ ಇವತ್ತು ಡೌನ್ ಪರ್ಫಾರ್ಮ್ ಮಾಡಿದ್ದಾವೆ. ಅದೇ ರೀತಿ ರಿಯಲ್ಟಿ ಸೆಕ್ಟರಲ್ಲಿ ರಿಯಲ್ಟಿ ಸೆಕ್ಟರು, ಪವರ್, ಬ್ಯಾಂಕ್, ಮೀಡಿಯಾ, FMCG, ಟೆಲಿಕಾಂ ಎಲ್ಲವೂ ಕೂಡ 0.3ಇಂದ 1% ಡೌನಲ್ಲಿ ಪರ್ಫಾರ್ಮ್ ಮಾಡಿದ್ವು. ಈ ಕಾರಣಕ್ಕೆ ಇವತ್ತು ನಿಫ್ಟಿ ಮತ್ತು ಸೆನ್ಸೆಕ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಒಂದು ಅರ್ಥದಲ್ಲಿ ಮೈನಸಲ್ಲಿ ಕ್ಲೋಸ್ ಆಗಿದೆ ಅಂತಲೇ ನಾವು ಹೇಳ್ಬೋದು. ಇದಲ್ಲದೇ ಚೈನಾದಿಂದ ಒಂದು ಇಂಪಾರ್ಟೆಂಟ್ ನ್ಯೂಸ್ ಹೊರಬಿದ್ದಿದೆ ನೋಡಿ. ಚೈನಾಸ್ ಸೆಂಟ್ರಲ್ ಬ್ಯಾಂಕ್ ಕಟ್ಸ್ RRR ಅಂದರೆ RRR ಮೂವಿದಲ್ಲ, RRR ಅಂದರೆ ರಿಕ್ವೈರ್ಮೆಂಟ್ ರೇಷಿಯೋ ಅಂತ ಇದೆ. ಅದೇನು ಅಂತ ನಾವು ನೋಡೋಣ. ಬೈ 50 ಬೇಸಿಸ್ ಪಾಯಿಂಟ್ಸ್ ಟು ಸ್ಟ್ರೆಂಥನ್ ಮಾರ್ಕೆಟ್ ಕಾನ್ಫಿಡೆನ್ಸ್. ಶೇರ್ ಮಾರ್ಕೆಟ್ನ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕ್ಕೆ, ಅಂದರೆ ಇಲ್ಲಿ ಲಿಕ್ವಿಡಿಟಿ ಬರಲಿಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಇವತ್ತು 50 ಬೇಸಿಸ್ ಪಾಯಿಂಟ್ಸ್ನ ಚೈನಾ ಸೆಂಟ್ರಲ್ ಬ್ಯಾಂಕು ಕಟ್ ಮಾಡಿದೆ. ಈ ಒಂದು ನ್ಯೂಸ್ನಿಂದಾಗಿ ಇವತ್ತು ನಮ್ಮ ನಿಫ್ಟಿ ಮೆಟಲ್ಸಲ್ಲಿ ಒಂದು ಹೈ ಅನ್ನು ನಾವು ನೋಡಿದ್ವಿ. ಮುಂದೆ ಈ ಆರ್ಟಿಕಲಲ್ಲಿ ನೋಡ್ಬೋದು, ಪೀಪಲ್ಸ್ ಬ್ಯಾಂಕ್ ಆಫ್ ಚೈನಾ PBC ಅಂತ ಕರೀತಾರೆ, ಮತ್ತು ಅದು ಚೈನಾದ ಸೆಂಟ್ರಲ್ ಬ್ಯಾಂಕ್ ಕೂಡ ಆಗಿದೆ. ಅನೌನ್ಸ್ಡ್ 50 ಬೇಸಿಸ್ ಪಾಯಿಂಟ್ ಕಟ್ ಇನ್ ದ ರಿಸರ್ವ್ ರೇಷಿಯೋ RRR ಅಂದರೆ ಮೂವಿ ನೇಮ್ ಅಲ್ಲ ಅಂತ ನಾನು ಆಗಲೇ ಹೇಳಿದೆ, ಅದು ರಿಸರ್ವ್ ರಿಕ್ವೈರ್ಮೆಂಟ್ ರೇಷಿಯೋ ಅಂತ. ಎಫೆಕ್ಟಿವ್ ಫ್ರೈಡೆ, ಇವತ್ತಿಂದನೇ ಅದು ಜಾರಿ ಆಗುತ್ತೆ. ಏನಕ್ಕೆ ಅಂತ ನಾವು ನೋಡಿದ್ರೆ, ಎಕ್ಸ್ಪರ್ಟ್ಸ್ ಬಿಲೀವ್ ದಟ್ ದ ರಿಡಕ್ಷನ್ ಈಸ್ ಆನ್ ಇಂಪಾರ್ಟೆಂಟ್ ಮ್ಯಾನಿಫೆಸ್ಟೇಷನ್. ರಿಡಕ್ಷನ್ನು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಸ್ಟಾಕ್ ಮಾರ್ಕೆಟ್ನ ಮಾನಿಟ್ರಿ ಪಾಲಿಸಿಯಲ್ಲಿ. ಸಪೋರ್ಟಿವ್ ಮಾನಿಟ್ರಿ ಪಾಲಿಸಿ ಇದಾಗಿದೆ, ರೇಟ್ ಕಟ್ಟು. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ, ವಿಚ್ ವಿಲ್ ಕಂಟಿನ್ಯೂ ಟು ಬೂಸ್ಟ್ ಮಾರ್ಕೆಟ್ ಕಾನ್ಫಿಡೆನ್ಸ್. ಮಾರ್ಕೆಟ್ ಕಾನ್ಫಿಡೆನ್ಸ್ನ ಇಂಪ್ರೂವ್ ಮಾಡಲಿಕ್ಕೆ, ಲಿಕ್ವಿಡಿಟಿನ ಮಾರ್ಕೆಟ್ಗೆ ವಾಪಸ್ ತರಲಿಕ್ಕೆ ಏನೇನು ಬೇಕೋ ಅದೆಲ್ಲ ಮೆಷರು ಚೈನಾ ಸರ್ಕಾರ ತಗೋತಾ ಇದೆ. ಹಾಗಾಗಿ 50 ಬೇಸಿಸ್ ಪಾಯಿಂಟ್ ಅಮೇರಿಕಾ ಫೆಡ್ ರಿಸರ್ವ್ ಬ್ಯಾಂಕ್ ಆದಮೇಲೆ ಚೈನಾ PBC, ಪೀಪಲ್ ಬ್ಯಾಂಕ್ ಆಫ್ ಚೈನಾದವರು ಅಥವಾ ಸೆಂಟ್ರಲ್ ಬ್ಯಾಂಕ್ ಆಫ್ ಚೈನಾ ಇವರು 50 ಬೇಸಿಸ್ ಪಾಯಿಂಟ್ಸ್ನ ಕಟ್ ಮಾಡಿದ್ದಾರೆ. ನಿಫ್ಟಿಯ ಒಂದು ಟೆಕ್ನಿಕಲ್ ಚಾರ್ಟ್ನ ನೋಡಿದ್ರೆ ನಿಫ್ಟಿ ಈಗಲೂ ಬುಲ್ಲಿಶ್ ಇದೆಯಾ ಅಥವಾ ಬೇರಿಶ್ ಆಗಿದೆಯಾ ಅಂತ ನಾವು ನೋಡೋಕೆ ಹೋದರೆ ಸ್ವಲ್ಪ ಝೂಮ್ ಮಾಡೋಣ. ಈ ಚಾನಲ್ನ ಇನ್ನೂ ನಿಫ್ಟಿ ಬ್ರೇಕ್ ಡೌನ್ ಆಗಿಲ್ಲ. ಏನಕ್ಕೆ ಬ್ರೇಕ್ ಡೌನ್ ಆಗಿಲ್ಲ ಅಂದರೆ ನೋಡಿ, ಇಲ್ಲಿ ಕ್ಲೋಸಿಂಗ್ ಕ್ಯಾಂಡಲ್ಲು ನಿಫ್ಟಿ ಇವತ್ತು ಓಪನಿಂಗಲ್ಲಿ ಚೆನ್ನಾಗಿ ಗ್ಯಾಪ್ ಅಪ್ಪಲ್ಲೇ ಓಪನಿಂಗ್ ಆಗಿದೆ, ಬಟ್ ಕ್ಲೋಸಿಂಗ್ ಟೈಮಲ್ಲಿ ಅದು ರೆಡ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗಿದೆ. ಕಾರಣ 37 ಪಾಯಿಂಟ್ ಮೈನಸಲ್ಲಿ ಕ್ಲೋಸ್ ಆಗಿದೆ.
ಸೊ ಈ ಕ್ಯಾಂಡಲ್ಲು ಇನ್ನೂ ಈ ಲೋನ ಮುರಿದಿಲ್ಲ ಅಲ್ವಾ. ಸೊ ನಿಫ್ಟಿಯ ಒಂದು ಟೆಕ್ನಿಕಲ್ ಚಾರ್ಟಲ್ಲಿ ಈಗಲೂ ನಾವು ನೋಡ್ಬೋದು ನಿಫ್ಟಿ ಒಂದು ಬುಲ್ಲಿಶ್ ರೇಂಜಲ್ಲೇ ಪರ್ಫಾರ್ಮ್ ಮಾಡ್ತಾ ಇದೆ ಅಲ್ವಾ. ಸೊ ನಿಫ್ಟಿ ಈಸ್ ಸ್ಟಿಲ್ ಬುಲ್ಲಿಶ್. ಸೊ ನಿಫ್ಟಿ ನೋಡಿ ಈ ಕ್ಯಾಂಡಲ್ ಇದೆಯಲ್ಲ, ಇದು ಈ ಲೋನ ಮುರಿದಿಲ್ಲ, ಅಂದರೆ 26,000 ಪಾಯಿಂಟ್ನ ಇನ್ನೂ ನಿಫ್ಟಿ ಬ್ರೇಕ್ ಆಗಿಲ್ಲ. ಹಾಗಾಗಿ ನಿಫ್ಟಿ ಇನ್ನೂ ಬುಲ್ಲಿಶ್ ಪ್ಯಾಟರ್ನಲ್ಲಿ ಇದೆ ಅಂತಲೇ ನಾವು ಹೇಳ್ಬೋದು. ಸೊ ನಿಮ್ಗೊಂದು ಡೌಟ್ ಹುಟ್ಬೋದು, ನಿಫ್ಟಿ ಹೋಗ್ತಾ ಹೋಗ್ತಾ ಮೇಲಕ್ಕೆ ಹೋಗ್ತಾ ಇದೆ, ಸೊ ಅದು ತುಂಬ ದುಬಾರಿ ಆಗಲಿಲ್ವಾ ನಿಫ್ಟಿ ಅಂತ ನೀವು ಕೇಳ್ಬೋದು. ಹೌದು. ಸೊ ನಿಫ್ಟಿಯ ಈಗಿನ ಒಂದು ಪಿ ಇ ರೇಷಿಯೋ ಬಂದು 24.2ನೋ 3ನೋ ಇದೆ. ಸೊ ಮೊದಲೆಷ್ಟಿತ್ತು ಪಿ ಇ ರೇಷಿಯೋ ಅಂದರೆ, ಸಾರಿ, ಸೊ ಪಿ ಇ ರೇಷಿಯೋ ಇಲ್ಲಿ ಎಷ್ಟಿತ್ತು, ಈ ಸರ್ಕಲಲ್ಲಿ ಈ ರೇಟಲ್ಲಿ ಪಿ ಇ ರೇಷಿಯೋ ಬಂದು 23 ಇತ್ತು. ಸೊ ಹೋಗ್ತಾ ಹೋಗ್ತಾ ನಿಫ್ಟಿ ನಿಮಗೆ ಒಂದು ಬುಲ್ಲಿಶ್ ಸೆಕ್ಟರಲ್ಲೇ ಹೋಗ್ತಾ ಇದೆ, ಬೇರಿಶ್ ಸೆಕ್ಟರು ಇನ್ನೂ ನಿಫ್ಟಿಗೆ ಬಂದಿಲ್ಲ. ಬಟ್ ಪಿ ಇ ರೇಷಿಯೋ ಏನಕ್ಕೆ ಇಷ್ಟು ಜಾಸ್ತಿ ಆಗ್ತಾ ಇದೆ ನಿಫ್ಟಿ ಮೇಲಕ್ಕೆ ಹೋದಂಗೆ. ನೋಡಿ ಸ್ನೇಹಿತರೆ, ಪಿ ಇ ರೇಷಿಯೋ ಗ್ರಾಫ್ ಆಗಲಿ ಅಥವಾ ಇಂಡೆಕ್ಸ್ ಆಗಲಿ ಮೇಲಕ್ಕೆ ಹೋದಾಗ ಪಿ ಇ ರೇಷಿಯೋ ಜಾಸ್ತಿ ಆಗೋದು ಸರ್ವೇ ಸಾಮಾನ್ಯ. ಏನಕ್ಕೆ ಜಾಸ್ತಿ ಆಗಿದೆ ಅಂತ ನಾವು ನೋಡೋಕೆ ಹೋದರೆ, ಸೊ ನಿಫ್ಟಿಲಿ ಇರುವ ಸ್ಟಾಕ್ಸ್ ಏನು ಹೇಳಿ, ನಿಫ್ಟಿಲಿ ಇರುವ ಸ್ಟಾಕ್ಸು ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ. ಚೆನ್ನಾಗಿ ಅಂದರೆ ಯಾವಾಗ ಕ್ವಾರ್ಟರ್ಲಿ ರಿಸಲ್ಟ್ಸು ಚೆನ್ನಾಗಿ ಬರ್ತಾ ಇದೆ. ಸೊ ನಿಫ್ಟಿ 50ಲಿ ಇರುವಂಥ ಕಂಪನಿಗಳ ಕ್ವಾರ್ಟರ್ಲಿ ರಿಸಲ್ಟ್ಸು ಚೆನ್ನಾಗಿ ಬರ್ತಿರೋ ಕಾರಣ ನಿಫ್ಟಿ ಈ ಥರ ಒಂದು ಬುಲ್ ರನ್ ಕೊಡಲಿಕ್ಕೆ ಸಾಧ್ಯ. ಸೊ ಇವಾಗ ನೆಕ್ಸ್ಟ್ ಮಂತಿಂದ Q2ನ ರಿಸಲ್ಟ್ಸು ಬರ್ತಾ ಇದೆ. ಸೊ ಈ ಫೈನಾನ್ಷಿಯಲ್ ಇಯರ್ದು Q2 ರಿಸಲ್ಟ್ಸ್ ಬರ್ತಾ ಇದೆ. ನೋಡೋಣ ಇಲ್ಲಿ ಯಾವ ಥರ ನಿಫ್ಟಿಲಿ ಇರುವ ಸ್ಟಾಕ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾವ ಇಲ್ವಾ ಅಂತ. ಬೈ ಚಾನ್ಸ್ ನಿಫ್ಟಿಲಿರುವ ಸ್ಟಾಕು ಈ ಕ್ವಾರ್ಟರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ, ಸೊ ನಿಮಗೆ ಇಲ್ಲಿಂದ ಒಂದು ಡೌನ್ ಟ್ರೆಂಡ್, ಮುಂದೆ ಹೋಗ್ತಾ ಹೋಗ್ತಾ ಡೌನ್ ಟ್ರೆಂಡ್ ಅಂತ ನೀವು ಕಾಣ್ಬೋದು, ಅಥವಾ ಸೈಡ್ ವೇಸ್ ಕನ್ಸಾಲಿಡೇಷನ್ ಫೇಸಲ್ಲೂ ನೀವು ನೋಡ್ಬೋದು. ಸೊ ಹೀಗೆ ನಿಫ್ಟಿ ಮಧ್ಯ ಚಿಕ್ಕ ಚಿಕ್ಕ ಕ್ಯಾಂಡ್ಲು ಕೊಟ್ಕೊಳ್ತಾ ಹೋದರೆ ನೆಕ್ಸ್ಟು ನೆನ್ನೆ ಹೇಳ್ದಂಗೆ ನನ್ನ ಪ್ರೆಡಿಕ್ಷನ್ ಇರೋದು 27,000 ಟಚ್ ಆಗುತ್ತೆ ಅಂತ. ಸೊ ನಿಫ್ಟಿ 27,000 ಟಚ್ ಆದಮೇಲೆ ನಿಮಗೆ ಈ ಥರ ಒಂದು 10-12% ಕ್ರ್ಯಾಶ್ ಅಥವಾ ಡೌನ್ ಟ್ರೆಂಡ್ ಆಗಿ ನಿಫ್ಟಿ ಪರ್ಫಾರ್ಮ್ ಮಾಡ್ಬೋದು. ಯಾಕಂದರೆ ಒಂದು ಹೆಲ್ದಿ ಕರೆಕ್ಷನ್ಸ್ ಮಾರ್ಕೆಟ್ಗೆ ಅತಿ ಮುಖ್ಯ. ಹೀಗೆ ಮೇಲಕ್ಕೆ ಹೋಗ್ತಾ ಇದ್ದರೆ ಅದು ಬಬಲ್ ಆಗಿ ಕನ್ವರ್ಟ್ ಆಗುತ್ತೆ, ಮತ್ತು ಯಾವ್ದಾರ ಒಂದು ಕೆಟ್ಟ ನ್ಯೂಸ್ ಬಂದರೆ ತುಂಬ ಹ್ಯೂಜ್ ಕ್ರ್ಯಾಶ್ ಆಗೋ ಸಾಧ್ಯತೆ ಇದೆ. ಸೊ ಇದು ನನ್ನ ನಿಫ್ಟಿಯ ಪ್ರಿಡಿಕ್ಷನ್. ಸೊ ಮುಂದೆ ಒಂದು IPO ಬಗ್ಗೆ ನಾವು ಮಾತಾಡೋಣ. ಸೊ IPO ಯಾವುದು ಅಂತ ನಾವು ನೋಡಿದ್ರೆ KRN ಹೀಟ್ ಎಕ್ಸ್ಚೇಂಜರ್ಸ್. ಸೊ ನೋಡಿ, ಇದು IPO ಬಿಕಮ್ಸ್ ಮೋಸ್ಟ್ ಓವರ್ ಬುಕ್ಡ್ ಸಬ್ಸ್ಕ್ರಿಪ್ಷನ್ ಆಫ್ ಫೈನಾನ್ಷಿಯಲ್ ಇಯರ್ 25 ಅಟ್ 214 ಟೈಮ್ಸ್ ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ. ಸೊ ನೋಡಿ, ಆದರೆ NII ಡಿಮ್ಯಾಂಡ್ ಫಾರ್ ದ KRN ಹೀಟ್ ಎಕ್ಸ್ಚೇಂಜರ್ IPO ಸರ್ಜ್ಡ್ 431 ಟೈಮ್ಸ್. ಸೊ NIIs ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಇಲ್ಲ ಇದು 431 ಟೈಮ್ಸ್ ಓವರ್ ಬುಕ್ ಆಗಿದೆ ಅಂತ. ಸೊ ಯಾರ್ಯಾರು ಈ IPOನ ಅಪ್ಲೈ ಮಾಡಿದ್ದೀರಾ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಮತ್ತು ನಾಳೆ ಇದರದ್ದು ಮೋಸ್ಟ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಗೊತ್ತಾಗುತ್ತೆ ಅನಿಸುತ್ತೆ. ಸಿಕ್ಕಿದರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಅಂತ ನಾನು ಹೇಳ್ತೀನಿ. ಸೊ KRN ಹೀಟ್ ಎಕ್ಸ್ಚೇಂಜರ್ ಈ IPOದಲ್ಲಿ ಯಾರಿಗಾರು ಅಲಾಟ್ಮೆಂಟ್ ಸಿಕ್ಕಿದ್ರೆ ಮಾತ್ರ ಅವ್ರಿಗೆ ಬಂಪರ್ ಪ್ರಾಫಿಟ್ ಸಿಗುತ್ತೆ. ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಸಿಗುತ್ತೆ? 114% ಪ್ರಾಫಿಟ್ ಸಿಗುತ್ತೆ. ಅಂದರೆ ಹಾಕಿರೋ ದುಡ್ಡು ಡಬಲ್ ಆಗಿ ಅದ್ರ ಮೇಲೆ 14% ಜಾಸ್ತಿ ಸಿಗುತ್ತೆ. ಸೊ ನೋಡಿ, IPO ಡೇಟ್ ಬಂದು 25 to 27, ಇವತ್ತು ಲಾಸ್ಟ್ ಆಗಿತ್ತು. ಸೊ ನಾಳೆ ಅಲಾಟ್ಮೆಂಟ್ ಸ್ಟೇಟಸ್ ಗೊತ್ತಾಗುತ್ತೆ. ಸೊ ಇದರದ್ದು ಟಿಕೆಟ್ ಪ್ರೈಸ್ ಬಂದು 220 ರುಪೀಸ್, ಆದರೆ GMP ನಡೀತಾ ಇರೋದು +250. ಸೊ ಅಂದರೆ 200, 400, 470 ರುಪೀಸ್ಗೆ ಲಿಸ್ಟ್ ಆಗೋ ಸಾಧ್ಯತೆ ಇದೆ KRN ಹೀಟ್ ಎಕ್ಸ್ಚೇಂಜರ್ಸ್. ಸೊ ಅದೇ ರೀತಿ ಇವತ್ತು ಮನ್ಬಾ ಫೈನಾನ್ಸ್ ಇವತ್ತು ಲಿಸ್ಟ್ ಆಗಿದೆ ಕಂಪ್ನಿ, 55 ರುಪೀಸ್ GMP ಪ್ರೈಸ್ ಮೂಲಕ ಲಿಸ್ಟ್ ಆಗಿದೆ. ಅದರಲ್ಲಿ 46% ಗೇನ್ಸ್ ಬಂದಿದೆ. ಸೊ ನೆಕ್ಸ್ಟು ಫ್ಯೂಚರ್ IPOs ಯಾವ್ದು 26th to 30th ಡಿಫ್ಯೂಷನ್ ಎಂಜಿನಿಯರ್ಸ್ ಇದೆ, 168 ರುಪೀಸ್ ಇಶ್ಯೂ ಪ್ರೈಸ್ ಇದ್ದರೆ 90 ರುಪೀಸ್ GMP ನಡೀತಾ ಇದೆ, 54% ಗೈನ್ ಸಿಗುತ್ತೆ. ಸೊ ಹುಂಡೈ ಮೋಟಾರ್ಸ್, ಸೊ ಮಾರುತಿ ನಂತರ ಮಹೀಂದ್ರ ನಂತರ ಯಾವ್ದಾದ್ರು 4-ವೀಲರ್ ಕಂಪ್ನಿ ಅಂದರೆ ಹುಂಡೈ ಮೋಟಾರು. ಸೊ ಅದರಲ್ಲಿ ಇನ್ನೂ GMP ಇನ್ನೂ ಬಂದೇ ಇಲ್ಲ. ಸೊ ಫಿನಿಕ್ಸ್ ಓವರ್ಸೀಸ್ ಇವರು 10 ರುಪೀಸ್ GMP ಇದೆ. ಸೊ ಬೈಕ್ ಗ್ರೀನ್ ಟೆಕ್ 5 ರುಪೀಸ್ GMP ಇದೆ. SD ರಿಟೇಲ್ 20 ರುಪೀಸ್ GMP ಇದೆ. ಸೊ
ಯಾವುದು ಜಿ ಎಮ್ ಪಿ ತುಂಬ ಚೆನ್ನಾಗಿದೆ ಅಂಥ ಐ ಪಿ ಒಗಳನ್ನ ಅಪ್ಲೈ ಮಾಡಿ, ಇಲ್ಲಾಂದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಒಂದು ಮಾತಿನ ಮೂಲಕ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಮಸ್ಕಾರ, ಥ್ಯಾಂಕ್ ಯು.